शुक्लाम्बरधरं विष्णुः शशिवर्णं चतुर्भुजो प्रसन्नवदनं सर्वविघ्नोपशान्तये अगजा आनन पद्मार्गो गजाननमगर्निशो अनेकदन्तौ भक्तानां एकदन्तमुपाश्रये गुरु साक्षात् परब्रह्म तस्मै श्री गुरुवे नमः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे नमः सूर्याय चंद्राय मंगलाय बुधा गुरु शुक्र शनिश्च राघवे केतवे नमः। क्षीरगुप्ताम्बुजन्मं राजीवलोचनं रमणीयगात्रं चारुतरचरित्रं चतुराननपितं भानुवंशविराजितं श्रीरामचन्द्र नमस्ते। धिमिकिटा भाग्यमृदङ्गा धिमिकिटा ब्रह्मदाडगस्ते गजानन ब्रह्मदाडगस्ते गजानन ताण्डवनृत्यगरे गजानन ताण्डवनृत्यगरे कैलासनोಡು ಸೇರಿತು ಶಿವಗಣ ಕೈಲಾಸನೋಡು ಸೇರಿತು ಶಿವಗಣ ಮಧ್ಯೆ ಶಿವಗೌರಿ ಗಜಾನನ ಕಾಟವತ್ತು ಜಗರೆ ಗಜಾನನ ಅಂದಿನ ದಿನದೊಳು ಚಂದ್ರಗೆ ಶಾಪವ ಅಂದಿನ ದಿನದೊಳು ಚಂದ್ರಗೆ ಶಾಪವ ಚಂದ್ರದಿ ನೀರೇ ಗಜಾನನ ಚಂದ್ರದಿ ಜಗರೆ ಗಜಾನನ ಲಂಬೋದರನೆ ಗೌರಿ ಕುಮಾರನೆ ಲಂಬೋದರನೆ ಗೌರಿ ಕುಮಾರನೆ ಕಾಮಿದ ಪರದಾಯಕ ಗಜಾನನ ಕಾಮಿದ ಪರದಾಯಕ ಗಜಾನನ ತಾಂಡವತ್ತು ಜಗರೆ ಗಜಾನನ ತಾಂಡವತ್ತು ಜಗರೆ ಹಲೋ ಆಯ್ತು ಆಯ್ತು ಶ್ರೀಮದ್ರಮಾರಮಣ ಗೋವಿಂದ ಭದ್ರಕಾಳಿ ದೇವಿಯ ಬಾಲಕ್ಕೆ ಗೋವಿಂದ ವೀರಭದ್ರ ಸ್ವಾಮಿಯ ಬಾಲಕ್ಕೆ ಗೋವಿಂದ ಜಯ ನಮ ಪಾರ್ವತಿ ಪದಯೇ ಹರ ಹರ
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹಿಳೆಯರಾಗ್ತಕ್ಕಂಥವರು ಹೇಳುವಂತೆ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಇಂದಿನ ಈ ದಿನ ನಮ್ಮೆಲ್ಲರಿಗೂ ಒಂದು ಶುಭ ದಿನ, ಪುಣ್ಯಪ್ರದವಾಗಿರ್ತಕ್ಕಂಥ ಸುದಿನ. ಏಕೆಂದರೆ ಇದೇ ದಿನ ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಈ ಶೆಟ್ಟಿಗೆರೆ ಗ್ರಾಮದ ಈ ಊರಿನ ನಿವಾಸಿಗಳಾಗಿರುವಂತಹ ಮಹಾನುಭಾವರಾದ ನಮ್ಮ ನಿವೃತ್ತ ಇನ್ಸ್ಪೆಕ್ಟರು ಕೆಂಪರಾಜರವರು ಈ ಜಗದಂಬಿಯಾಗಿರುವಂತಹ ಅಮ್ಮ ಭದ್ರಕಾಳಿ ಮಹಾತಾಯಿಯವರ ಭವ್ಯವಾದ ಕೈಲಾಸದಂತೆಯೇ ಕಂಗೊಳಿಸುತ್ತಿರುವಂತಹ ಈ ದಿವ್ಯ ಸನ್ನಿಧಿಯಲ್ಲಿ ತಮ್ಮ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಅವರ ಹೆಸರು ನಮಗೆ ತಿಳಿದು ಅವರನ್ನು ಒಳಗೊಂಡು ತಮ್ಮ ಮಕ್ಕಳಾದಂತಹವರನ್ನು ಒಳಗೊಂಡು ಹಾಗೂ ಸಮಸ್ತ ಕುಟುಂಬ ವರ್ಗದವರು ಒಳಗೊಂಡು ಸಮಸ್ತ ಗ್ರಾಮಸ್ಥರು, ನೆರೆಹೊರೆಯವರು, ನೆಂಟರು, ಇಷ್ಟರು, ಅಣ್ಣ ತಮ್ಮ, ತಂದೆ ತಾಯಿ, ಅತ್ತೆ ಮಾವ, ಬಂಧು ಬಳಗ ಎಲ್ಲರೂ ಸಹ ಬರಮಾಡಿಕೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ಕಾರ್ಯವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಏನೆಂದರೆ ಅಮ್ಮ ಜಗದಂಬೆ ಭದ್ರಕಾಳಿ ಅಮ್ಮನವರ ಹೆಸರಿನಲ್ಲಿ ಒಂದು ಕಾಲಕ್ಷೇಪವನ್ನು ಮಾಡಿ ಸರ್ವರಿಗೂ ಕೂಡ ಆಯುರ ಆರೋಗ್ಯ, ಅಷ್ಟೈಶ್ವರ್ಯ, ಸಿರಿ ಸಂಪತ್ತು, ಭೋಗ ಭಾಗ್ಯ, ಅಂತಸ್ತು, ಗೌರವ, ಸ್ಥಾನ, ಮಾನ, ವಿದ್ಯಾ, ಪ್ರೌಢಿಮೆ ಇತ್ಯಾದಿ ಸರ್ವ ಸಂಪದವನ್ನೂ ಕೊಟ್ಟು ಎಲ್ಲ ಭಕ್ತಾದಿಗಳನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತಕ್ಕಂಥ ಆ ಮಹಾತಾಯಿ ಆಗ್ತಕ್ಕಂಥ ಜಗದಂಬಿಯನ್ನ ಆ ಭದ್ರಕಾಳಿಯನ್ನು ನಾವೆಲ್ಲರೂ ಕೇಳ್ಕೋಬೇಕಾಗಿದೆ. ಅಲ್ಲದೆ ಅತಿ ಮುಖ್ಯವಾಗಿ ನಮ್ಮ ಜನ್ಮ ಇದೆಯಲ್ಲ, ಯಾವುದು ಮಾನವ ಜನ್ಮ, ಇದು ಉದ್ಧಾರವಾಗಬೇಕೆಂದ್ರೆ, ಯಾಕೆಂದ್ರೆ ಭಗವಂತ ನಮಗೆ ಏಕ್ದಮ್ ಒಂದೇ ಸಲಕ್ಕೆ ಈ ಮಾನವ ಜನ್ಮವನ್ನು ಕೊಡ್ತಾನ? ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ಜಗತ್ತಿನಲ್ಲಿ ಭಗವಂತ ಎಂತಹ ಜೀವರಾಶಿಗಳು ಸೃಷ್ಟಿ ಮಾಡಿದ್ದಾನೆ ಅದನ್ನ ಭಗವತ್ ಸ್ವರೂಪರಾದ ನಮ್ಮ ಹಿರಿಯರು ಕಂಡುಹಿಡಿದು ಲೆಕ್ಕ ಹಾಕಿ ಹೇಳಿರುವಂತೆ 84 ಲಕ್ಷ ಜೀವರಾಶಿಗಳು. ಎಷ್ಟು? 84 ಲಕ್ಷ ಜೀವರಾಶಿ ಸೃಷ್ಟಿಸಿದ್ದಾನೆ. ಜೀವರಾಶಿ ಅಂದ್ರೆ ಹೇಳ್ತೀರಾ? ಜೀವರಾಶಿ ಅಂದ್ರೆ ಈಗ ಒಂದು ಇರುವೆ ಅಂತ ಇಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಒಂದೇ ಇರುವೆ ಇರೋದು. ಇಡೀ ಪ್ರಪಂಚದಲ್ಲಿ ಎಷ್ಟು ಇರುವೆ ಇದೆಯೋ ಅದಕ್ಕೆಲ್ಲ ಸೇರಿದರೆ ಒಂದು ಜೀವರಾಶಿ. ಒಂದು ನಾಯಿ ಎಂದರೆ ಆ ನಾಯಿ ಒಂದೇ ಇಲ್ಲ, ಇಡೀ ಪ್ರಪಂಚ ಇರ್ತಕ್ಕಂಥ ಎಲ್ಲಾ ನಾಯಿಗಳು ಸೇರಿದ್ರೆ ಒಂದು ಜೀವರಾಶಿ. ಅಂತಹ 84 ಲಕ್ಷ ಜೀವರಾಶಿಗಳನ್ನ ಆ ಭಗವಂತ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಎಂದರೆ ಈ ಜಗತ್ತಿನಲ್ಲಿ ಯಾವ ಕ್ರಿಮಿಕೀಟಗಳಿಂದ ಹಿಡಿದು ಕಣ್ಣಿಗೆ ಕಾಣುವ ಜೀವರಾಶಿಗಳನ್ನೆಲ್ಲ ಲೆಕ್ಕ ಹಾಕಿರುವಂತೆ 84 ಲಕ್ಷ ವಿಧವಾದಂತಹ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ನಮ್ಮೆಲ್ಲರ ಮೊಟ್ಟ ಮೊದಲ ಹುಟ್ಟು ಯಾವುದು ಗೊತ್ತಾ? ಅದೇ ಯಾರ ಕಣ್ಣಿಗೂ ಕಾಣಿಸದಂತ ಕೇವಲ ಕ್ರಿಮಿಯಾಗಿ, ಕೀಟವಾಗಿ, ಪಶುವಾಗಿ, ಪಕ್ಷಿಯಾಗಿ, ನಾಯಿಯಾಗಿ, ನರಿಯಾಗಿ, ಕತ್ತೆಯಾಗಿ, ಕರಡಿಯಾಗಿ, ಅದೇನೋ ಹೇಳ್ತಾರೆ ಉದ್ವಿಜ, ಅಂಡಜ, ಪಿಂಡಜ, ಶ್ವೇತಜ ಅಂತ ಒಟ್ಟಿನಲ್ಲಿ 84 ಲಕ್ಷ ಜೀವರಾಶಿ. ಈ ಒಂದು ಶ್ರೇಷ್ಠವಾದ ಗೋವಿನ ಜನ್ಮ, ಆ ಗೋವಿನ ಜನ್ಮದ ನಂತರದಲ್ಲಿ ಅದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ. ಗೊತ್ತಾಯ್ತಾ? ಮಾನವ ಜನ್ಮ ಸಿಗಬೇಕು ಅಂದ್ರೆ ಎಷ್ಟು ಕಷ್ಟ. ಆದ್ದರಿಂದ ಅತ್ಯಂತ ಶ್ರೇಷ್ಠವೂ ಮತ್ತೆ ಕಟ್ಟಕಡೆಯ ಜನ್ಮವೂ ಆದಂತಹ ಈ ಮಾನವ ಜನ್ಮವನ್ನ ಹಾಳು ಮಾಡ್ಕೋಬಾರದು. ಇದನ್ನ ಉದ್ಧಾರ ಮಾಡ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು ನೋಡಿ, ಉದ್ಧಾರವಾಗಬೇಕಾದ್ರೆ ಚೆನ್ನಾಗಿ ಕುಡಿಬೇಕಂತೆ. ಮಹಾನುಭಾವರು ನೀವೊಬ್ಬರೇನೋ ಅಥವಾ ಜೊತೆಲಿ ಇನ್ನೂ ಕರ್ಕೊಂಡು ಬಂದಿದ್ರು ಗೊತ್ತಿಲ್ಲ. ನೋಡಿ, ಒಂದೊಂದು ಊರಿಗೆ ಇಂಥವ್ರೊಬ್ಬ ಉಳ್ಕೊಂಡ್ರೆ ಊರೇ ಗುಡಿಸಿ ಗುಂಡಾಂತರ ಆಗ್ಬೇಕು. ಬಿಟ್ಟಾಕಿ ಕೆಲಸಕ್ಕೆ ಬಾರದ ವಿಚಾರ ನಮಗೆ ಬೇಡ. ನೋಡಿ, ಶ್ರೇಷ್ಠವಾದ ಕಟ್ಟಕಡೆಯ ಜನ್ಮ ನಮ್ಮ ಮಾನವ ಜನ್ಮ ಉದ್ಧಾರವಾಗಬೇಕು ಅಂದ್ರೆ ಇನ್ನೇನು ಮಾಡಬೇಕಾಗಿಲ್ಲ. ಇವತ್ತಿನಲ್ಲಿ ನಡೆಯುತ್ತಿರುವಂತಹ ಭದ್ರಕಾಳಿ ಅಮ್ಮನವರ ಒಂದು ಕಥಾ ಕಾಲಕ್ಷೇಪವನ್ನು ಭಕ್ತಿಯಿಂದ ಕೈ ಮುಗಿದುಕೊಂಡು ಕಣ್ಣು ಮಾತ್ರ ಮುಚ್ಕೋಬೇಡಿ, ಆಮೇಲೆ ಕಣ್ಬಿಟ್ಕೊಂಡು ಕೇಳಬೇಡಿ.
ಅಷ್ಟೇ ಜನ್ಮೋದ್ಧಾರ ಅಲ್ಲ. ನೀವು ಯಾಕೆ ಕೇಳ್ತೀರಿ ಅಂದ್ರೆ ಗೊತ್ತು ಬಿಡಿ. ಆದ್ರೆ ಇಲ್ಲೊಂದು ವಿಚಾರ, ಕಥೆ ಕೇಳ್ಬಿಟ್ರೆ ನಮ್ಮ ಜನ್ಮ ಉದ್ಧಾರವಾಗುತ್ತೆ, ಸತ್ಯವಾದ ಮಾತು, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅಂತಹ ಮಹಾನುಭಾವರ ಆಗ್ತಕ್ಕಂಥ ಈ ಭದ್ರಕಾಳಿ ವೀರಭದ್ರ ಸ್ವಾಮಿಯ ಕಲ್ಯಾಣವನ್ನು ಕೇಳಿ ನಾವು ಜನ್ಮ ಉದ್ಧಾರ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಉದ್ಧಾರ ಅಂದ್ರೆ ಸಾಯಂಗೆ ಇಲ್ಲವಂತೆ. ಅದು ಒಂಥರ ಸರಿನೇ, ಆದ್ರೆ ಸಾಯ್ದಿರಕ್ಕಾಗತ್ತಾ? ಜಾತಸ್ಯ ಮರಣಂ ಧ್ರುವಂ, ಮನುಷ್ಯನ ಹುಟ್ಟಿದ ಮೇಲೆ ಸಾವು ಖಚಿತ. ನಾವು ತಾಯಿಗೆ ಬಂದಿದ್ದ ಯಾವ ಈಚೆಗೆ ಬಂದ್ಬಿಟ್ಟು ಆ ಸಾವನ್ನ ಭಗವಂತ ಅವತ್ತೇ ನಮ್ಮ ಬೆನ್ನ ಹಿಂದೆ ಕಳಿಸಿದ್ದಾನೆ. ಯಾವಾಗ, ಯಾವ ಗಳಿಗೆಯಲ್ಲಿ, ಯಾವ ವೇಳೆಯಲ್ಲಿ, ಯಾವ ಸಮಯದಲ್ಲಿ ಅದು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಭಗವಂತನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಯಾವುದನ್ನ? ಹುಟ್ಟು ಸಾವು. ಯಾವಾಗ ಹುಡ್ತಾನೆ ಅಂತ ಹೇಳಕ್ಕಾಗಲ್ಲ. ಡಾಕ್ಟರ್ ಎಷ್ಟೇ ನಿಘಂಟಾಗಿ ಅವನ್ ಚೀಟಿ ಬರೆದು ಕೊಟ್ಟರು ಕೂಡ ಇಂಥ ನಿಮಿಷಕ್ಕೆ ಇಂಥ ಗಂಟೆಗೆ ಬಂದು ನಿಂದ್ರೆ ಆ ಗಂಟೆಗೆ ಹೆರಿಗೆ ಆಗಲ್ಲ. ಅದು ಭಗವಂತನ ಇಚ್ಛೆ. ಅಂದ ಮೇಲೆ ಎಲ್ಲರಿಗೂ ಕಾರಣಕರ್ತನ ಆಗ್ತಕ್ಕಂಥವನು ಆ ಸರ್ವಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಅಂದ ಮೇಲೆ ನಾವು ಅಂತಹ ಭದ್ರಕಾಳಿ ಅಮ್ಮನವರನ್ನ, ಈ ವೀರಭದ್ರ ಸ್ವಾಮಿಯನ್ನ ಒಂದು ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೆಂಪರಾಜರವರು ಕೇಳಿಕೊಂಡಾಗ ಅದಕ್ಕೋಸ್ಕರವಾಗಿಯೇ ಈ ಕಥೆಯನ್ನು ಮಾಡೋದಕ್ಕೆ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದಾರೆ. ಆದರೆ ಕತೆ ಹೇಳಬೇಕು ಅಂದ್ರೆ ಕೇಳೋರು ಬಹಳ ಮುಖ್ಯ. ಕೇಳೋರಿಂದ ಇದ್ದ ಕತೆ ಹೇಗೆ ಹೇಳೋದು? ಆದ್ರೂ ಕೂಡ ಹೇಳ್ತಾರೆ ಒಂದು ಕಡೆ ನಮ್ಮ ಪುರಂದಾಸರು, ಲೋಕದ ಡೊಂಕ ನೀವೇಕೆ ತಿದ್ದಿವರಯ್ಯ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ. ನಾವ್ಯಾರು ಕರ್ಕಬಂದು ಕೇಳ್ಸಕ್ಕೂ ಆಗಲ್ಲ, ಕರ್ಕಬಂದು ಹೇಳಕ್ಕೂ ಆಗಲ್ಲ. ಅವರವರ ಇಚ್ಛೆಗೆ ಬಿಟ್ಟಿದ್ದು ಅಂದ ಮೇಲೆ ನಾವು ನಮ್ಮ ಕರ್ತವ್ಯವನ್ನು ಮುಂದುವರಿಸ್ತಾ ಶ್ರೀ ಭದ್ರಕಾಳಿಯಮ್ಮನವರ ಈ ಚರಿತ್ರೆಯನ್ನ ಹಾಡಿ ಹೇಳಿ ಕೇಳಿ ನಾವು ನೀವುಗಳೆಲ್ಲ ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ.